ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಸುಮಾರು 200 ವರ್ಷಗಳಿಂದ ಶ್ರೀನಿವಾಸಪುರ ತಾಲೂಕು ಒಳಗೇರನಹಳ್ಳಿ ಕ್ರಾಸ್ನಲ್ಲಿ ನೆಲೆಸಿರುವ ಪುರಾತನ ಕಾಲದ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 13ನೇ ವರ್ಷದ ಹನುಮ ಜಯಂತಿಯ ವಾರ್ಷಿಕೋತ್ಸವವನ್ನು ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಬೆಳಗ್ಗೆ ದೇವರಿಗೆ ಅಭಿಷೇಕ ಹಾಗೂ ಹೂವಿನ ಅಲಂಕಾರ ಮಾಡಲಾಗಿತ್ತು. ಇಲ್ಲಿನ ಆಂಜನೇಯ ಸ್ವಾಮಿ ಬಹಳ ಮಹಿಮೆಯುಳ್ಳವನಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳ ಇಷ್ಟಾರ್ಥಗಳು ನೆರವೇರುತ್ತದೆ. ಭಕ್ತಾದಿಗಳು ಇಲ್ಲಿಗೆ ಒಮ್ಮೆ ಭೇಟಿ ಕೊಡಬೇಕಾಗಿ ಟ್ರಸ್ಟ್ನ ಸದಸ್ಯರು ಭಕ್ತಾದಿಗಳಲ್ಲಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಸದಸ್ಯರಾದ ಹೂವಳ್ಳಿ ನಾಗೇಶ್, ಸಾಮಕ್ಕನವರ ಬಾಬು, ಒಳಗೇರನಹಳ್ಳಿ ಮಂಜುನಾಥ ರೆಡ್ಡಿ, ಟೈಲರ್ ನಾರಾಯಣಸ್ವಾಮಿ, ಜಿಎಂ ಚಂದ್ರೇಗೌಡ, ಕೆ ಮಂಜು, ಎಸ್ ಶೇಖರ್, ಮೋಹನ್, ಮುನಿರಾಜು, ಶಂಕರ್, ವಿಶ್ವನಾಥಾಚಾರಿ ಭಾಗವಹಿಸಿದ್ದರು. ಪ್ರಧಾನ ಅರ್ಚಕರಾದ ಲಕ್ಷ್ಮಣ ಆಚಾರ್ ಸ್ವಾಮಿಗೆ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಧರ್ಮಮೂರ್ತಿ ರಾಮಚಂದ್ರನ ಪತಿಯಾಲನೆ ತಲದಾಗಿ ಹಕ್ಕಿದೋಗೆ ಸೀತಾ ಸುಮಾರು ಬಡಗೇನಹಳ್ಳಿ ಕ್ರಾಸ್ನಲ್ಲಿ ಸುಮಾರು 150-200 ವರ್ಷಗಳಿಂದ ನಡೆಸಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಬಹಳ ಮಹಿಮೆ ಇರ್ತಕ್ಕಂಥ ಬಹಳ ಭಕ್ತಿಪೂರ್ವಕವಾದಂತಹ ಇಲ್ಲಿ ಬಂದು ನಾವು ಯಾವುದೇ ಕೋರಿಕೆಗಳನ್ನು ಕೋರಿಕೊಂಡು ಕೂಡ ನಮಗೆ ನಮ್ಮ ಆತ್ಮಪೂರ್ವಕವಾಗಿ ನಮ್ಮ ನೆರವೇರಿದ್ದಾವೆ. ಅದಕ್ಕೋಸ್ಕರ ನಾವು ಆ ಒಂದು ಕಿರುಋಣಿ ಅಂತೇಳಿ ವರ್ಷನೂ ಇಲ್ಲೊಂದು ಹನುಮ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ. ಈಗ 13ನೇ ವರ್ಷ ಹನುಮ ಜಯಂತಿ ಅದ್ದೂರಿಯಾಗಿ ನಡೀತಾ ಇದೆ. ಸುಮಾರು 1,000 ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ಭಜನೆ ಕಾರ್ಯಕ್ರಮ ಇರುತ್ತೆ ಮತ್ತು ದೇವರಿಗೆ ಅಭಿಷೇಕ, ಪೂಜೆ, ಅಲಂಕಾರಗಳೆಲ್ಲ ಇರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ.